ಮೈಸೂರು ಸಿಟಿ ಬಸ್ ಸ್ಟ್ಯಾಂಡ್ ಇಂದ ಕೇವಲ 10 ಕಿಲೋಮೀಟರ್ ದೂರದಲ್ಲಿ ಬರುವಂತ ಈ ಒಂದು ಪ್ರಾಜೆಕ್ಟ್ ಇಮಿಡಿಯೇಟ್ ಆಗಿ ಮನೆ ಕಟ್ಕೊಳ್ಬಹುದು ಅನ್ನೋದಕ್ಕೆ ಎವ್ರಿಥಿಂಗ್ ಇಸ್ ದೇರ್. ಸುತ್ತಮುತ್ತ ಎಲ್ಲಾನು ನೀವು ಮನೆಗಳಾಗಿರೋದನ್ನು ನೋಡಬಹುದು. ಒಳ್ಳೊಳ್ಳೆ ಮನೆಗಳಾಗಿದೆ, ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಇದೆ. ಮೈಸೂರು ಅಂತೂ ತುಂಬಾನೇ ಫಾಸ್ಟ್ ಆಗಿ ಬೆಳೀತಾ ಇದೆ ಇವಾಗ. ಮೈಸೂರು ಕ್ಲೀನೆಸ್ಟ್ ಸಿಟಿ ಅಂತಾನು ಹೇಳ್ಬೋದು. ಹೌದು, ಇನ್ಫ್ರಾಸ್ಟ್ರಕ್ಚರ್ ತುಂಬಾ ಚೆನ್ನಾಗಿದೆ ಇಲ್ಲಿ. ಲೀಗಲ್ ಅಲ್ಲಿ ಯಾವುದೇ ರೀತಿ ತೊಂದರೆ ತಕರಾರು ಏನು ಇರೋದಿಲ್ಲ. ಖಂಡಿತ ಇಲ್ಲ ಸರ್. ಮೂಡ ಅಪ್ರೂವ್ ಪ್ರಾಜೆಕ್ಟ್ ಇದೆ, ಜನರಲ್ ಪ್ರಾಪರ್ಟಿ ಇದೆ. ಇದು 950 ಸ್ಕ್ವೇರ್ ಫೀಟ್ಸ್ ಇಂದ ನಿಮ್ಗೆ ಅರೌಂಡ್ 1500 ಸ್ಕ್ವೇರ್ ಫೀಟ್ಸ್ ವರೆಗೂ ನಮಗೆ ರೆಗ್ಯುಲರ್ ಪ್ಲಾಟ್ಸ್ ಇದೆ. ಕೆಲವೊಂದು ಬಿಗರ್ ಡೈಮೆನ್ಷನ್ ಆಡ್ ಪ್ಲಾಟ್ಸ್ ಗಳಿದೆ. ಇನ್ವೆಸ್ಟ್ಮೆಂಟ್ ಹಾಕಿದ್ರು ತುಂಬಾ ಬೇಗ ಫಾಸ್ಟ್ ಗ್ರೋಯಿಂಗ್ ಅಪ್ರಿಶಿಯೇಟ್ ಆಗುವಂತ ಸರ್. ಇವಾಗ ನೋಡಿ, ಈಗ 40 ಫೀಟ್ ರೋಡ್ ಇರೋದು ನಮ್ಮ ಫ್ರಂಟ್ ಅಲ್ಲಿ 80 ಫೀಟ್ ರೋಡ್ ಆಗ್ತಾ ಇದೆ. ಭೋಗಾದಿ ರಿಂಗ್ ರೋಡ್ ಕನೆಕ್ಟ್ ಆಗ್ತಿದೆ. ವಿತ್ ಇನ್ ಎ ಇಯರ್ ನಿಮಗೆ 500 rupees ಮಿನಿಮಮ್ ಅಂತೂ ಇನ್ಕ್ರೀಸ್ ಆಗುವಂತ ಚಾನ್ಸಸ್ ಇದೆ. ಮಿನಿಮಮ್ ಮೋಸ್ಟ್ ಆಫ್ ದೆಮ್ ತಗೊಳ್ತಾ ಇರೋದೇನೆ ಮನೆ ಕಟ್ಟಬೇಕು ಅಂತ ಹೇಳಿ ಅನ್ಕೊಳ್ತಿರೋದೇನೆ ತಗೊಳ್ತಿದ್ದಾರೆ. ಲೊಕೇಶನ್ ತುಂಬಾ ಚೆನ್ನಾಗಿದೆ. ಅಕ್ಕಪಕ್ಕದಲ್ಲಿ ಆಲ್ರೆಡಿ ಮನೆಗಳಾಗಿದೆ. ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ನಿಮಗೆ ಸೆಂಟ್ ಜೋಸೆಫ್ ಸೆಂಟ್ರಲ್ ಸ್ಕೂಲ್ ಇದೆ, ಆಚಾರ್ಯ ವಿದ್ಯಾಕುಲ ಇದೆ, NJ ಹಾಸ್ಪಿಟಲ್ ಇದೆ ನಿಮಗೆ. ಮತ್ತೆ ವಾಟರ್ ಲೈನ್ ಕೂಡ ವಾಟರ್ ಲೈನ್, ಕಾವೇರಿ ವಾಟರ್ ಲೈನ್ ಇದೆ. ಅಂದ್ರೆ ನೀರಿನ ಸಮಸ್ಯೆ ಅನ್ನೋದು ಏನು ಇರೋದಿಲ್ಲ. ಯಾವುದೂ ಸಮಸ್ಯೆ ಇಲ್ಲ ಸರ್. ಮೂಡ ಅಪ್ರೂವಲ್ ಆಗಿರುವಂತದ್ದು ಪ್ಲಾನ್ ತೋರಿಸ್ತಾ ಇದೀವಿ. ನೋಡ್ತಿರ್ಬೋದು ಫ್ರಂಟ್ ಅಲ್ಲಿ ಬರ್ತಾ ಇರೋದು 80 ಫೀಟ್ ರೋಡ್. ಈಗ 40 ಫೀಟ್ ರೋಡ್ ಇದೆ, ಎಕ್ಸ್ಟೆಂಡ್ 80 ಫೀಟ್ ರೋಡ್ ಆಗ್ತಿದೆ. ಸೊ ನಿಮ್ಗೆ ನಾಳೆ ದಿನ ಮನೆ ಕಟ್ಕೊಂಡ್ ಬಂದ್ರು ಯಾವುದೇ ತರ ಭಯ ಬೇಡ. ಮೈಸೂರು ಸಿಟಿ ಬಸ್ ಸ್ಟ್ಯಾಂಡ್ ಇಂದ ಕೇವಲ 10 ಕಿಲೋಮೀಟರ್ ದೂರದಲ್ಲಿ ಬರುವಂಥ ಈ ಒಂದು ಪ್ರಾಜೆಕ್ಟು ತುಂಬಾ ಚೆನ್ನಾಗಿ ಬರ್ತಾ ಇದೆ. ಮೈಸೂರಲ್ಲಿ ಯಾರ್ಯಾರು ರಿಕ್ವೈರ್ಮೆಂಟ್ ಇರುತ್ತೆ, ಸೊ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಯಾಕೆಂದರೆ ಮೈಸೂರು ಕಡೆ ಸುಮಾರು ಜನಕ್ಕೆ ಒಂದೊಂದು ಕನಸು ಇದ್ದೇ ಇರುತ್ತೆ, ಅಲ್ಲೊಂದು ಸ್ವಂತ ಮನೆ ಮಾಡ್ಕೋಬೇಕು, ಸ್ವಂತ ಸೈಟ್ ತೊಗೋಬೇಕು, ಆ ಕಡೆ ಬಂದು ಸೆಟ್ಲ್ ಆಗೋಣ ಅಂತ ಅನ್ನೋರಿಗೆ ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಸೊ ಈ ಒಂದು ಪ್ರಾಜೆಕ್ಟು 4 ಎಕರೆಯಲ್ಲಿ ಮೂಡಿ ಬರ್ತಾ ಇರೋದು. ಸೊ ಟೋಟಲ್ ನಂಬರ್ ಆಫ್ ಸೈಟು 59 ಸೈಟ್ಗಳು ಕೂಡ ಬರ್ತಾ ಇದೆ. ಸೊ ನಿಮಗೆ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾದ್ರೂ ಆಗಿರ್ಬೋದು. ಸೊ ನಾಳೆ ದಿನ ಮನೆ ಕಟ್ಕೊಂಡ್ಬರ್ತೀನಿ ಅಂತಂದ್ರೂ ಯಾವುದೇ ರೀತಿ ತೊಂದರೆ ಇರೋದಿಲ್ಲ. ಯಾಕೆ ಅಂತ ಕೇಳಿದ್ರೆ, ಸೊ ಮೇನ್ ರೋಡ್ 80 ಫೀಟ್ ರೋಡ್ ಬರ್ತಾ ಇದೆ. ಕಾವೇರಿ ಲೈನ್ ಕನೆಕ್ಷನ್ ಇಲ್ಲೇ ಬರ್ತಾ ಇರೋದ್ರಿಂದ ಸೊ ಪ್ರತಿಯೊಂದಕ್ಕೂ ಹತ್ರದಲ್ಲಿದೆ. ಡಿಮಾರ್ಟ್ ಕೇವಲ 1 ಕಿಲೋಮೀಟರ್ ದೂರದಲ್ಲಿ ಅಷ್ಟೇ ಬರ್ತಾ ಇರೋಂಥದ್ದು. ಡಿಮಾರ್ಟಲ್ಲಿ ಏನು ತಾನೇ ಸಿಗಲ್ಲ ಹೇಳಿ. ಸೊ ಒಂದ್ಸಲಿ ವಿಸಿಟ್ ಮಾಡಿದ್ರೆ ಸಾಕು, ಮನೆಗೆ ಬೇಕಾಗಿರೋ ಪ್ರತಿಯೊಂದು ಐಟಮು ಒಂದೇ ಜಾಗದಲ್ಲಿ ಸಿಕ್ಬಿಡುತ್ತೆ. ಅದು ಅಲ್ಲದೆ ನೀವು ಸುತ್ತಮುತ್ತ ನೋಡಿದ್ರೆ ಡೆವಲಪ್ಮೆಂಟ್ ಆಗಿದೆ, ಮನೆಗಳು ಕೂಡ ಇದೆ. ಮನೆ ಕಟ್ಕೊಂಡ್ಬಂದರೂ ಸಹ ನಿಮ್ಗೆ ಯಾವುದೇ ರೀತಿ ತೊಂದರೆ ಇರಲ್ಲ ಅಂತ ಹೇಳ್ತಾ, ಸೊ ಈ ಲೇಔಟ್ ಬಗ್ಗೆ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು ಸೊ ನಮ್ಮ ಜೊತೆ ಯಶೋಧ ಮೇಡಮ್ ಜಾಯ್ನ್ ಆಗ್ತಾರೆ. ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ ಬನ್ನಿ. ಮೇಡಮ್ ಬನ್ನಿ. ನಮಸ್ತೆ ಮೇಡಮ್, ಹೇಗಿದ್ದೀರಿ? ಆರಾಮಿದ್ದೀನಿ, ಚೆನ್ನಾಗಿದ್ದೀರಾ? ಹಾಂ ಮೇಡಮ್, ನಾನು ಸೂಪರ್ ಆಗಿದ್ದೀನಿ. ಲಾಸ್ಟ್ ಟೈಮ್ ಕೂಡ ನಾನು ವಿಡಿಯೋ ಮಾಡಿದ್ದೆ ಮೈಸೂರಲ್ಲೇ. ಸೊ ಶುಭಂ ಪ್ರಾಪರ್ಟೀಸ್ ಕಡೆಯಿಂದನೇ ಮೇಡಮ್ ಅವರೇ ಲಾಸ್ಟ್ ಟೈಮ್ ಕೂಡ ಕೋಆರ್ಡಿನೇಟ್ ಮಾಡಿದ್ರು. ಮೇಡಮ್ ರೆಸ್ಪಾನ್ಸ್ ಎಲ್ಲ ಯಾವ ಥರ ಬಂದಿತ್ತು? ನಮ್ಮ ಲೇಕ್ ವ್ಯೂ ಸಿಟಿಗೆ ರಾಜ ಅವ್ರು ಬಂದು ವಿಡಿಯೋ ಮಾಡಿದರು. ನಮಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು, ಒಳ್ಳೆ ಬುಕಿಂಗ್ಸ್ಗಳಾಯಿತು ಫಾಸ್ಟಾಗಿ. ಆ್ಯಂಡ್ ತುಂಬ ಖುಷಿಯಾಗಿದ್ದಾರೆ. ಅವ್ರು ಮತ್ತೆ ಕಾಲ್ ಮಾಡ್ತಿದ್ದಾರೆ ನಮಗೆ, ಬೇರೆ ಯಾವ್ದಾದ್ರು ಪ್ರಾಜೆಕ್ಟ್ಸ್ ಇದ್ದರೆ ಹೇಳಿ ಅಂತ ಹೇಳಿಬಿಟ್ಟು. ಹಾಗಾಗಿ ತುಂಬ ಚೆನ್ನಾಗಿ ಸಪೋರ್ಟ್ ಸಿಕ್ತು ನಮಗೆ, ಒಳ್ಳೆ ರೆಸ್ಪಾನ್ಸ್ ಇತ್ತು ನಿಮ್ಮ ವಿಡಿಯೋ. ಇದೇ ಥರ ಸಪೋರ್ಟ್ ಬರ್ತಾ ಇರಲಿ ನಮ್ಮ ಕಡೆ ವೀಕ್ಷಕರಿಗೆ. ಸೊ ನಾವು ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಅಪ್ರೂವ್ಡ್ ಲೇಔಟ್ಗಳನ್ನ ತಗೊಂಡು ಬರ್ತಿರ್ತೀವಿ. ಹೌದು. ಸೊ ಇದೊಂದು ಪ್ರಾಜೆಕ್ಟ್ ಏನು ನೋಡ್ತಾ ಇದ್ದೀವಿ ಮೇಡಮ್, ಸಿಟಿ ಬಸ್ ಸ್ಟ್ಯಾಂಡ್ ಇಂದ 10 ಕಿಲೋಮೀಟರ್ ದೂರದಲ್ಲಿ ಬರುತ್ತೆ. ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಸರ್? ಇದು ಬಂದು ಉಯಿಲಾಳು ವಿಲೇಜ್, ಇದು ಉಯಿಲಾಳು ಗ್ರಾಮ ಬರುತ್ತೆ, ಇಲ್ವಾಲ ಹೋಬ್ಳಿಗೆ ಬರುತ್ತೆ ಇದು ನಿಮಗೆ. ಸೊ ನಿಮ್ಗೆ ಇನ್ಕಲ್ಲಿಂದ ಅಬೌಟ್ 5 to 6 ಕಿಲೋಮೀಟರ್ಸ್ ಒಳಗಡೆನೆ ನಮ್ದು ಇನ್ಕಲ್ ಫ್ಲೈಓವರ್ ಇಂದ ಇರೋದು ನಮ್ದು ಲೊಕೇಶನ್. ಸೊ ಡಿಮಾರ್ಟ್ ಇಂದ 1 ಕಿಲೋಮೀಟರ್ ಆಗುತ್ತೆ ನಿಮಗೆ. ಮೂಡ ಅಪ್ರೂವ್ಡ್ ರಾಯಲ್ ಕೌಂಟಿ ಅಂತ ಹೇಳಿ ಇದು ನಮ್ಮ ಪ್ರಾಜೆಕ್ಟ್. ಮೂಡ ಅಪ್ರೂವ್ಡ್ ಪ್ರಾಜೆಕ್ಟ್ 4 acres ಅಲ್ಲಿ ಇರುವಂತದ್ದು. 59 ಪ್ಲಾಟ್ಸ್ ಇದೆ. 59 ಪ್ಲಾಟ್ಸ್ ಇಲ್ಲಿ ಬರ್ತಾರಂತದ್ದು. 59 ಪ್ಲಾಟ್ಸ್ ಇದೆ. ಅದು ನಿಮಗೆ ಆಲ್ಮೋಸ್ಟ್ 950 ಸ್ಕ್ವೇರ್ ಫೀಟ್ಸ್ ಇಂದ ನಿಮಗೆ 1500 ಸ್ಕ್ವೇರ್ ಫೀಟ್ಸ್ ವರ್ಗು ಮೆಜರ್ಮೆಂಟ್ಸ್ ಇದೆ, ಸಿಕ್ಬಿಡುತ್ತೆ. ಮೆಜರ್ಮೆಂಟ್ಸ್ ಇದೆ. ಏನಕ್ಕೆ ಸೂಕ್ತ ಮೇಡಮ್? ಈಗ ಮನೆ ಕಟ್ಕೊಂಡು ಬರಬಹುದಾ, ಇಲ್ಲ ಅಂತಂದ್ರೆ ಇನ್ವೆಸ್ಟ್ಮೆಂಟ್ ಬೆಟರ್? ಸರ್ ಏನಾಗುತ್ತೆ ಅಂತಂದ್ರೆ, ಈ ಬಜೆಟ್ ಅಲ್ಲಿ ಮೋಸ್ಟ್ ಆಫ್ ದೆಮ್ ತಗೊಳ್ತಾ ಇರೋದೇನೆ ಮನೆ ಕಟ್ಟಬೇಕು ಅಂತ ಹೇಳಿ ಅನ್ಕೊಳ್ತಿರೋದೇನೆ ತಗೊಳ್ತಿದ್ದಾರೆ. ಸೊ ಕೆಲವೊಬ್ರು ಆಲ್ರೆಡಿ ಬೇಕು, ನಮ್ಮ ಮಕ್ಕಳಿಗೆ ಒಂದು ತಗೊಳ್ಳೋಣ ಅಥವಾ ನಮ್ಮ ಅಣ್ಣ ತಮ್ಮಂದಿರಿಗೆ ತಗೊಳ್ಳೋಣ ಅಂತ ತಗೊಳ್ತಾ ಇರೋರು ಇದ್ದಾರೆ ಇಲ್ಲಿ. ಆ ತರನೂ ಇದೆ. ಸೊ ಮೇನ್ ಆಗಿ ನಿಮ್ಗೆ ಏನಂತಂದ್ರೆ ಲೊಕೇಶನ್ ತುಂಬಾ ಚೆನ್ನಾಗಿದೆ. ಅಕ್ಕಪಕ್ಕದಲ್ಲಿ ಆಲ್ರೆಡಿ ಮನೆಗಳಾಗಿದೆ. ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ನಿಮ್ಗೆ ಸೆಂಟ್ ಜೋಸೆಫ್ ಸೆಂಟ್ರಲ್ ಸ್ಕೂಲ್ ಇದೆ, ಆಚಾರ್ಯ ವಿದ್ಯಾಕುಲ ಇದೆ, NJ ಹಾಸ್ಪಿಟಲ್ ಇದೆ ನಿಮಗೆ. ಸೊ ಹಾಗಾಗಿ ಇಮಿಡಿಯೇಟ್ ಆಗಿ ಮನೆ ಕನ್ಸ್ಟ್ರಕ್ಟ್ ಮಾಡ್ಕೊಳ್ಬಹುದು ಇವರು. ಫ್ರಂಟ್ ಅಲ್ಲಿ ನಿಮಗೆ 80 ಫೀಟ್ ರೋಡ್ ಬರ್ತಾ ಇದೆ, ಭೋಗಾದಿ ರಿಂಗ್ ರೋಡ್ ಕನೆಕ್ಟ್ ಆಗುತ್ತೆ ಅದು ನಿಮಗೆ. ಮತ್ತೆ ವಾಟರ್ ಲೈನ್ ಕೂಡ ವಾಟರ್ ಲೈನ್, ಕಾವೇರಿ ವಾಟರ್ ಲೈನ್ ಇದೆ. ಅಂದ್ರೆ ನೀರಿನ ಸಮಸ್ಯೆ ಅನ್ನೋದು ಏನು ಇರೋದಿಲ್ಲ, ಯಾವುದೂ ಸಮಸ್ಯೆ ಇಲ್ಲ ಸರ್ ಇಲ್ಲಿ. ಸೊ ನಮ್ಮ ಲೇಔಟ್ ಅಲ್ಲಿ ನೀವು ನೋಡೋದಾದ್ರೆ, ಸೊ ನೀವು ನೋಡ್ಬೋದು ಇಲ್ಲಿ ಆಲ್ರೆಡಿ ನಮ್ದು ನಿಮಗೆ ವಾಟರ್ ಕನೆಕ್ಷನ್, ಸ್ಯಾನಿಟರಿ ಕನೆಕ್ಷನ್, ಅಂಡರ್ಗ್ರೌಂಡ್ ಎಲೆಕ್ಟ್ರಿಕ್ ಕೇಬಲಿಂಗ್ ಆಗಿದೆ, ಕಾಂಪ್ಯಾಕ್ಟ್ ಟ್ರಾನ್ಸ್ಫಾರ್ಮರ್ಸ್ ಗಳಾಗಿದೆ, ಸ್ಟ್ರೀಟ್ ಲೈಟ್ಸ್ ಗಳಿದೆ. ಸೊ ನಂಬರಿಂಗ್ಸ್ ಆಗಿದೆ, ಆಸ್ಫಾಲ್ಟೇಷನ್ ಆಗಿದೆ, ಎಲ್ಲಾನು ಆಗಿದೆ ಸರ್. ಪ್ಲಾಂಟೇಶನ್ ಒಂದು ಮಾಡಬೇಕು, ಬಿಸಿಲು
ಫಸಲ್ ಅಂತ ಹೇಳಿ. ಸೊ ಇನ್ನೊಂದು 10 days ಅಲ್ಲಿ ಪ್ಲಾಂಟೇಶನ್ ಆಗುತ್ತೆ. 100% ರಿಲೀಸಿಗೆ ಆಲ್ರೆಡಿ ಹೋಗಿದೆ ಇದು ಮೂಡಾ ಪ್ರಾಜೆಕ್ಟ್. ಹೌದಾ? ಹಾ, ಸೊ ವಿತಿನ್ ಎ ಮಂತ್ ನಿಮ್ಗೆ ಬುಕಿಂಗ್, ಈಗ ಬುಕಿಂಗ್ ಓಪನ್ ಇದೆ. ಸೊ ಬುಕಿಂಗ್ ಮಾಡ್ಕೊಂಡು ಅವ್ರು ಲೋನ್ ಪ್ರೊಸೆಸ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ನಿಮ್ಗೆ ಖಾತಾ ರೆಡಿ ಇರುತ್ತೆ. ಲೀಗಲ್ ಅಲ್ಲಿ ಯಾವುದೇ ರೀತಿ ತೊಂದರೆ ತಕರಾರು ಏನೂ ಇರೋದಿಲ್ಲ? ಖಂಡಿತ ಇಲ್ಲ ಸರ್. ಮೂಡಾ ಅಪ್ರೂವಲ್ ಅಂತ ಒಂದ್ಮೇಲೆ ಅಷ್ಟೇ. ಮೂಡಾ ಅಪ್ರೂವ್ ಪ್ರಾಜೆಕ್ಟ್ ಇದೆ, ಜನರಲ್ ಪ್ರಾಪರ್ಟಿ ಇದೆ ಇದು, ಕ್ಲಿಯರ್ ಟೈಟಲ್ಸ್. ಯಾರೆಲ್ಲ ಬುಕಿಂಗ್ ಮಾಡ್ತಾರೆ ನಾವು ಒಂದು ಸೆಟ್ ಡಾಕ್ಯುಮೆಂಟ್ಸ್ ಕೊಡ್ತೀವಿ ಅವ್ರಿಗೆ. ಸೊ ಅವರು ಸೆಕೆಂಡ್ ಒಪಿನಿಯನ್ ತಗೊಳ್ಬಹುದು ಅವರು. ಮೇಡಮ್, ಇನ್ನ ಡೀಟೇಲ್ಸ್ ನ ಕೊಡೋದಾದ್ರೆ ಈ ಲೇಔಟ್ ಬಗ್ಗೆ ಸೊ ಏನೇನು ಹೇಳ್ಬೋದು ಸರ್? ಇದು ಬಂದು ನಿಮಗೆ ಮೂಡಾ ಅಪ್ರೂವ್ಡ್ ಪ್ರಾಜೆಕ್ಟ್ ಇದೆ. ಸೊ ನಾವು ನಿಮಗೆ ಒಂದು ಲೇಔಟ್ ಪ್ಲಾನ್ ನ ತೋರಿಸ್ತಾ ಇದೀನಿ. ಅಪ್ರೂವಲ್ಸ್ ಆಗಿರುವಂತದ್ದು, ಮೂಡಾ ಅಪ್ರೂವಲ್ ಆಗಿರುವಂತದ್ದು ಪ್ಲಾನ್ ತೋರಿಸ್ತಾ ಇದೀವಿ. ನೋಡ್ತಿರ್ಬೋದು ಈ ತರ ಒಂದು ಲೇಔಟ್ ಬರ್ತಾ ಇರೋಂಥದ್ದು. ಹೌದು, 59 ಸೈಟ್ ಬರ್ತಾ ಇರೋಂಥದ್ದು. ಆಲ್ರೆಡಿ ಮಾರ್ಕಿಂಗ್ಸ್ ಆಗಿ ನಾವು ಮಾಡಿದೀವಿ ಪ್ಲಾನ್. ದಿಸ್ ಅ ಪ್ಲಾನ್ ನಿಮಗೆ 80 feet ರೋಡ್ ಇದಲ್ವಾ ಮೇಡಮ್? ಫ್ರಂಟ್ ಅಲ್ಲಿ ಬರ್ತಾ ಇರೋದು 80 feet ರೋಡ್. ಈಗ 40 feet ರೋಡ್ ಇದೆ, ಎಕ್ಸ್ಟೆಂಡ್ 80 feet ರೋಡ್ ಆಗ್ತಿದೆ. ಅದು ಬೋಗಾದಿ ರಿಂಗ್ ರೋಡ್ ಕನೆಕ್ಟ್ ಆಗುತ್ತೆ ನಿಮಗೆ. ಸಿ ಆಗಿರ್ಬೋದು, ಪಾರ್ಕ್ ಆಗಿರ್ಬೋದು, ಪ್ರತಿಯೊಂದು ಹಾಗೆ 100% ಆಲ್ರೆಡಿ ರಿಲೀಸಿಗೆ ಹೋಗಿದೆ ಸರ್. ನಾವು ಮತ್ತೆ ಬುಕಿಂಗ್ ಜೊತೆಗೆ ನಾವು ಒಂದು ಸೆಟ್ ಡಾಕ್ಯುಮೆಂಟ್ಸ್ ಗಳನ್ನು ಕೊಡ್ತೀವಿ ಕಸ್ಟಮರ್ಸ್ಗೆ. ಅವರು ವೆರಿಫೈ ಮಾಡಿಕೊಂಡು ದೆನ್ ದೇ ಕ್ಯಾನ್ ಎಂಟರ್ ಇಂಟು ಅಗ್ರಿಮೆಂಟ್. ಸೊ 1 lakh ಬುಕಿಂಗ್ ಅಮೌಂಟ್ ಇರುತ್ತೆ. 1 lakh ಬುಕಿಂಗ್ ಅಮೌಂಟ್ ಆದ್ಮೇಲೆ 1 week ಟೈಮ್ ಇರುತ್ತೆ ಅವ್ರಿಗೆ. ಸೊ ಅವ್ರು ಹೋಗ್ಬಿಟ್ಟು ಡಾಕ್ಯುಮೆಂಟ್ ವೆರಿಫೈ ಮಾಡ್ಕೊಂಡು ಅಗ್ರಿಮೆಂಟ್ ಮಾಡ್ಕೊಂಡು ಲೋನ್ ಪ್ರೊಸೆಸ್ ಮಾಡಬಹುದು. ಓಕೆ, ಈಗ ಸೆಟ್ ಆಫ್ ಡಾಕ್ಯುಮೆಂಟ್ಸ್ ಅಂತ ಬಂದ್ರೆ ಏನೇನು ಪ್ರೊವೈಡ್ ಮಾಡ್ತೀರಾ? ಕ್ಲಿಯರ್ ಪೂರ್ತಿ ನಮ್ಮ ಟೋಟಲ್ ಡಾಕ್ಯುಮೆಂಟ್ಸ್ಗಳನ್ನ ನಾವು ಪೂರ್ತಿ ಲೇಔಟ್ದು ಮದರ್ ಡಾಕ್ಯುಮೆಂಟ್ಸ್ನ ನಾವು ಕೊಡ್ತೀವಿ. ಎಷ್ಟು ವರ್ಷದ ಫ್ಲೋ ಸಿಗ್ಬೋದು ಸರ್? 30 years ಅಂತ 100% ಸಿಗುತ್ತೆ ನಿಮಗೆ, ಇರುತ್ತೆ ಸ್ಪೈರಲ್ ಬೈಂಡಿಂಗ್ ಅಲ್ಲಿ. ಇನ್ ಕೇಸ್ ದೇ ವಾಂಟ್ ನಿಮಗೆ ಬೇರೆ ಎಲ್ಲ RTCsಗಳಾಗ್ಬೋದು, ಇನ್ನೊಂದು ಡೀಟೇಲ್ಸ್ಗಳು, ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಅವ್ರ ಅಡ್ವೊಕೇಟ್ ಏನಾದ್ರು ಕೇಳಿದ್ರೆ ಖಂಡಿತ ಅದನ್ನು ನಾವು ನಿಮಗೆ ಪ್ರೊವೈಡ್. ಆಲ್ರೆಡಿ ಲೀಗಲ್ ಚೆಕ್ ಮಾಡಿಸಿರ್ತೀರಾ? ನಾವು ಆಲ್ರೆಡಿ ಲೀಗಲ್ ಚೆಕ್ ಮಾಡಿಸಿ ನಮ್ದು ಡಾಕ್ಯುಮೆಂಟ್ಸ್ಗಳು ಬ್ಯಾಂಕ್ಸ್ ಅಲ್ಲಿ, HDFC ಅಲ್ಲಿ, ICIC, LIC ಅಲ್ಲಿ, IDBI ಅಲ್ಲಿ ಆಲ್ರೆಡಿ ದೇ ಆರ್ ರೆಡಿ. ಇದು ರಿಲೀಸ್ ಬಂದ ತಕ್ಷಣನೇ ನಾವು ಖಾತಾಸ್, ಇಂಡಿವಿಜುವಲ್ ಖಾತಾಸ್ ಏನು ಪ್ಲಾಟ್ ನಂಬರ್ ವೈಸ್ ಕೊಟ್ಬಿಟ್ಟು ಲೋನ್ ಮಾಡೋದಷ್ಟೇ ಇದೆ. ಇದೆಲ್ಲ ಡಾಕ್ಯುಮೆಂಟೇಶನ್ಸ್ ಆಲ್ರೆಡಿ ವೆರಿಫೈ ಆಗಿ ರೆಡಿ ಇದೆ. ಈಗ ಲೋನ್ ಅಂತ ಬಂದ್ರೆ, ಈಗ ಕಾಂಪೋಸಿಟ್ ಲೋನ್ ನಿಮ್ ಕಡೆಯಿಂದ ಏನೋ ಮಾಡಿಸ್ಕೊಡ್ತೀರಾ ಕಸ್ಟಮರ್? 100% ಕಾಂಪೋಸಿಟ್ ಲೋನ್ ಅಂದ್ರೆ ಕಸ್ಟಮರ್ ಎಲಿಜಿಬಿಲಿಟಿ ಮೇಲೆ ಖಂಡಿತ ಅವರಿಗೆ ಕಾಂಪೋಸಿಟ್ ಲೋನ್ ಆಗುತ್ತೆ. ಹೋಮ್ ಲೋನ್ಸ್ ಆಗುತ್ತೆ, ನ್ಯಾಷನಲೈಸ್ ಬ್ಯಾಂಕ್ ಅಲ್ಲೇ ಆಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಮೂಡಾ ಪ್ರಾಜೆಕ್ಟ್ ಅಂತ ಬಂದ್ಮೇಲೆ ಸೊ ಈ ತರ ಒಂದಿರುತ್ತೆ. ಎಲ್ಲಾ ಬ್ಯಾಂಕಲ್ಲೂ ಲೋನ್ ಅಂತ 100% ಆಗುತ್ತೆ ಸರ್. ಮೂಡಾ ಪ್ರಾಜೆಕ್ಟ್ ನಿಮ್ಗೆ ಎಲ್ಲಾ ಪ್ರಾಜೆಕ್ಟ್ಸ್ ಅಲ್ಲೂ ಆಗುತ್ತೆ. ನಿಮಗೆ ಕಸ್ಟಮರ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಅವ್ರ ಎಲಿಜಿಬಿಲಿಟಿ ಮೇಲೆ ಎಷ್ಟು ಮ್ಯಾಕ್ಸಿಮಮ್ ಆಗುತ್ತೆ ಅನ್ನೋದು ಅವ್ರ ಎಲಿಜಿಬಿಲಿಟಿ ಮೇಲೆ ಬಿಟ್ಟಿರುತ್ತೆ. ಓಕೆ, ಈಗ 59 ಸೈಟ್ ಏನು ಬರ್ತಾ ಇದೆ, ಸೊ ಯಾರಾದ್ರೂ ಬುಕಿಂಗ್ ಮಾಡ್ಕೊಂಡಿದ್ದಾರಾ? ಸೊ ಆಲ್ರೆಡಿ ನಮಗೆ ಒಂದು 10-15 ಬುಕಿಂಗ್ಸ್ಗಳು ಆಲ್ರೆಡಿ ಶುರು ಆಗಿದೆ. 10-15 ಬುಕಿಂಗ್ಸ್ಗಳಾಗಿದೆ. ಸೊ ಇಲ್ಲಿ ಈಸ್ಟ್ ಅಂಡ್ ವೆಸ್ಟ್ ಡೈಮೆನ್ಷನ್ ಫೇಸಿಂಗ್ಸ್ ಇರುವಂತ ಪ್ಲಾಟ್ಸ್ಗಳಿದೆ ನಮ್ಮದು ಲೇಔಟ್ ಅಲ್ಲಿ. ಕಾರ್ನರ್ಸ್ ಸ್ವಲ್ಪ ನಿಮಗೆ ನಾರ್ತ್ ಫೇಸಿಂಗ್ಸ್ ಇದೆ, ಈ ಕಡೆ ಸೌತ್ ಫೇಸಿಂಗ್ಸ್ ಬರುತ್ತೆ. ಸೌತ್ ಈಸ್ಟ್, ಸೌತ್ ವೆಸ್ಟ್ ಕಾರ್ನರ್ ಫೇಸಿಂಗ್ಸ್ ಇದೆ. 950 square feet ಇಂದ ನಿಮ್ಗೆ ಅರೌಂಡ್ 1500 square feet ವರೆಗೂ ನಮಗೆ ರೆಗ್ಯುಲರ್ ಪ್ಲಾಟ್ಸ್ ಇದೆ. ಕೆಲವೊಂದು ಒಂದು 5-6 ಸ್ವಲ್ಪ ಬಿಗರ್ ಡೈಮೆನ್ಷನ್ ಆಡ್ ಪ್ಲಾಟ್ಸ್ಗಳಿದೆ. ಓಕೆ, ಇವಾಗ ಈ ಲೇಔಟ್ಗೆ ಹತ್ರದಲ್ಲಿ ಇರುವಂತ ಫೆಸಿಲಿಟೀಸ್ ಅಂತ ಬಂದ್ರೆ ಏನೇನು ಸರ್? ಹತ್ರದಲ್ಲಿ ಅಂತ ಹೇಳಿದ್ರೆ ಸರ್, ಇವಾಗ ನಿಮಗೆ ಸಿಟಿಯಿಂದ ಇದು 10 kilometers ಅಲ್ಲಿ ಇದೆ. ಸಿಟಿ ಮೆಟ್ರೋಪಾಲ್ ಇಂದ ಇವಾಗ ಸೆಂಟ್ ಜೋಸೆಫ್ ಸೆಂಟ್ರಲ್ ಸ್ಕೂಲ್ ವರ್ಗೂ, ಲಿಂಗದೇವ್ರ ಕೊಪ್ಪಳವರೆಗೂ ಫ್ಲೈ ಓವರ್ ಮಾಡ್ಬೇಕಂತ ಹೇಳ್ಬಿಟ್ಟು ಆಲ್ರೆಡಿ ಸಾಯಿಲ್ ಟೆಸ್ಟ್ ಪಾಸ್ ಆಗಿದೆ ನಿಮಗೆ. ಸೊ 1 kilometer ಅಲ್ಲಿ ಡಿಮಾರ್ಟ್ ಇದೆ. ಸೊ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ನಿಮಗೆ ಎಲ್ಲ ಸಿಕ್ಬಿಡುತ್ತೆ. ಎವ್ರಿಥಿಂಗ್ ಇಸ್ ದೇರ್. ನಿಮಗೆ ಸೆಂಟ್ ಜೋಸೆಫ್ ಸೆಂಟ್ರಲ್ ಸ್ಕೂಲ್ ಇದೆ, ನಿಮಗೆ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ NG ಹಾಸ್ಪಿಟಲ್ ಇದೆ, ಆಚಾರ್ಯ ವಿದ್ಯಾಕುಲ ಇದೆ. ಸೊ ಈ ಕಡೆ ಸೈಡ್ ನಿಮಗೆ ಉಯ್ಲಾಳು ಅಲ್ಲಿ 1.5 kilometers ಅಲ್ಲಿ ಇವಾಗ ನಮಗೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ ಆಗ್ತದೆ ಅಂತ ಹೇಳಿದ್ರೆ ಅದು ಇಲ್ಲಿಂದ 1.5 kilometers ಇದೆ ನಿಮಗೆ. ಸೊ ಎಲ್ಲಾನು ನಿಮಗೆ ಐಡಿಯಲ್ ಆಗಿರುವಂತ ಲೊಕೇಶನ್. ಒಂದು ಏನ್ ಬೇಕು ನಿಮಗೆ ಇಮಿಡಿಯೇಟ್ ಆಗಿ ಮನೆ ಕಟ್ಕೊಳ್ಬಹುದು ಅನ್ನೋದಕ್ಕೆ ಎವ್ರಿಥಿಂಗ್ ಇಸ್ ದೇರ್. ಸುತ್ತಮುತ್ತ ಎಲ್ಲಾನು ನೀವು ಮನೆಗಳಾಗಿರೋದನ್ನು ನೋಡಬಹುದು. ಒಳ್ಳೊಳ್ಳೆ ಮನೆಗಳಾಗಿದೆ, ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಇದೆ. ಏನಂದ್ರೆ ಫಾಸ್ಟ್ ಗ್ರೋಯಿಂಗ್ ಆಗ್ತಿರುವಂತ ಲೇಔಟ್ ಅಲ್ಲಿ ಲೊಕೇಶನ್ ನಿಮಗೆ ಐಡಿಯಲ್ ಆಗಿರುವಂತ ಹತ್ರದಲ್ಲೇ ಇದೆ ಎಲ್ಲದಕ್ಕೂ. ಮೈಸೂರು ಸಿಟಿ ಬಸ್ ಸ್ಟ್ಯಾಂಡ್ಗೆ ಜಸ್ಟ್ 10 kilometers ಇದೆ. ಸರೌಂಡಿಂಗ್ ಫೆಸಿಲಿಟಿ ಅಂತ ಬಂದ್ರೆ ಎಲ್ಲದಕ್ಕೂ ಹತ್ರದಲ್ಲಿದೆ. ಸೊ ನಿಮಗೆ ನಾಳೆ ದಿನ ಮನೆ ಕಟ್ಕೊಂಡ್ ಬಂದ್ರು ಯಾವುದೇ ತರ ಭಯ ಬೇಡ. ಹೌದು, ಇಮಿಡಿಯೇಟ್ ಕನ್ಸ್ಟ್ರಕ್ಷನ್ಗೆ ಹೋಗ್ಬೋದು. ಓಕೆ, ನಿಮ್ಮ ಆಫೀಸ್ ಬಗ್ಗೆ ನಾನು ಕೇಳಿಲ್ಲ. ನಮ್ಮ ಶುಭಂ ಪ್ರಾಪರ್ಟೀಸ್ ಬಂದು MN ಟವರ್ಸ್ ಇನ್ಕಲ್ ಫ್ಲೈಓವರ್ ಕೆಳಗಡೆ ಜಂಕ್ಷನ್ ಅಲ್ಲಿ ರಿಂಗ್ ರೋಡ್ ಅಲ್ಲಿ ಸರ್ವಿಸ್ ರೋಡ್ ಅಲ್ಲೇ ಇರುವಂತದ್ದು. ಹೆರಿಟೇಜ್ ಹೋಂಡಾ ಶೋರೂಮ್ ಅಪೋಸಿಟ್ ನಮ್ದು ಆಫೀಸ್, ಫಸ್ಟ್ ಫ್ಲೋರ್ MN ಟವರ್ಸ್ ಅಲ್ಲಿ ಇರುವಂತದ್ದು. ಸೊ ಲೊಕೇಶನ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀವಿ ನಾವು. ಅವ್ರು ನಮ್ಮ ಆಫೀಸಿಗೆ ಬಂದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು, ಅವ್ರು ಕೇಳ್ಕೊಂಡು, ಅವರ ಇಂಟ್ರೆಸ್ಟ್, ಅವ್ರ ರಿಕ್ವೈರ್ಮೆಂಟ್ ಕೇಳ್ಕೊಂಡು ಅವ್ರು ಬೇಕಾದ್ರೆ ನಾವು ಸೈಟ್ ವಿಸಿಟ್ ಮಾಡಿಸಿ ಎಲ್ಲ ಡೀಟೇಲ್ಸ್ ಎಕ್ಸ್ಪ್ಲೈನ್ ಮಾಡ್ತೀವಿ. ಅವ್ರ ಆಫೀಸಿಗೆ ಬಂದು ಫರ್ದರ್ ಏನೋ ಡಾಕ್ಯುಮೆಂಟೇಶನ್ ಬೇಕಾದ್ರೆ ಏನೋ ಡೀಟೇಲ್ಸ್ ಬೇಕಾದ್ರೂ ತಿಳ್ಕೊಬೋದು ನಮ್ಮ ಹತ್ರ. ಸೊ ಎಲ್ಲ ಕ್ಲಿಯರ್ ಆದ್ಮೇಲೆನೆ ಬುಕಿಂಗ್ ಮಾಡ್ಕೋಬಹುದು. ಸೊ ಈ ಕಸ್ಟಮರ್ ಯಾರಾದ್ರೂ ಬರ್ತಾರೆ ಅಂದ್ರೆ ಕ್ಯಾಬ್ ಫೆಸಿಲಿಟಿ ಇರುತ್ತಾ?
100% ಸರ್. ನಮ್ಮ ಕಡೆಯಿಂದ ಫ್ರೀ ಸೈಟ್ ವಿಸಿಟ್ಸ್ಗೆ ಕ್ಯಾಬ್ ಫೆಸಿಲಿಟೀಸ್ಗಳಿರುತ್ತೆ ಅವ್ರಿಗೆ, ಸೊ ಅವ್ರು ಅವೇಲ್ ಮಾಡ್ಕೋಬಹುದು. ಬೆಂಗಳೂರಿಂದ ಯಾರಾದರೂ ಟ್ರಾವೆಲ್ ಮಾಡ್ಕೊಂಡು ಬಂದ್ರು ಮೈಸೂರಿಂದ ಪಿಕ್ ಹೌದು ಮಾಡ್ಬಿಟ್ಟು ಸರ್, ಮೈಸೂರು ಆಲ್ ಓವರ್ ಮೈಸೂರು ವಿ ಹ್ಯಾವ್ ದಿ ಕ್ಯಾಬ್ ಫೆಸಿಲಿಟೀಸ್. ಈಗ ಬ್ಯಾಂಗ್ಳೂರಿಂದ ಬರ್ತಿರೋರು ಅಕಸ್ಮಾತ್ ಏನಾದ್ರು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಬಂದ್ರು, ಟ್ರೈನಲ್ಲಿ ಬಂದ್ರು, ಬಸ್ಸಲ್ಲಿ ಬಂದ್ರು, ನಾವು ಬಸ್ ಸ್ಟಾಪ್ ಅಥವಾ ರೈಲ್ವೆ ಸ್ಟೇಷನ್ ಪಿಕ್ ಮಾಡ್ತೀವಿ. ಎನಿವೇರ್ ಫ್ರಮ್ ಮೈಸೂರು ವಿ ಹ್ಯಾವ್ ಪಿಕಪ್ ಡ್ರಾಪ್ ಫೆಸಿಲಿಟೀಸ್ಗಳಿದೆ. ನಮ್ಗೆ ಆಕ್ಚುಲಿ ಏನಂತ ಹೇಳಿದ್ರೆ ಕಸ್ಟಮರ್ಸ್ ಬ್ಯಾಂಗ್ಳೂರಿಂದ ಇದ್ದಾರೆ, ವಯನಾಡಿಂದ ಬಂದಿರೋ ಕಸ್ಟಮರ್ಸ್ಗಳು ಇದ್ದಾರೆ, ಹಾಸನ್ನು, ಮಡಿಕೇರಿಯಿಂದ ಬಂದಿರೋರು, ಮೈಸೂರವರು, ಎಲ್ಲರೂ ಎಲ್ಲ ಜನಗಳೂ ಬಂದು ಇಲ್ಲಿ ಮೈಸೂರಲ್ಲಿ ಇನ್ವೆಸ್ಟ್ ಮಾಡ್ತಿದ್ದಾರೆ, ಈಗ ತಗೊಳ್ಬೇಕಂತಿದ್ದಾರೆ. ನಮಗೂ ತುಂಬ ಜನ ಕಸ್ಟಮರ್ ಬಂದು ಪರ್ಚೇಸ್ ಮಾಡಿದ್ದಾರೆ ಸರ್. ಇವಾಗ ಲೊಕೇಶನ್ ಅಂತ ಬಂದ್ರೆ ಮೇಡಮ್, ಈ ಲೇಔಟ್ ಮಾತ್ರ ಒಂದು ಐಡಿಯಲ್ ಆಗಿರೋ ಲೊಕೇಶನ್ ಅಂತ ಹೇಳ್ಬೋದು. ಹೌದು, ಕಾಂಪೋಸಿಟ್ ಲೋನಿಗೆ ಹೋಗಿ ಇಮಿಡಿಯೇಟ್ ಆಗಿ ಮನೆ ಕಟ್ಕೊಳ್ಬೇಕಂತಿರೋರು ಮನೆ ಕಟ್ಕೊಳ್ಬಹುದು, ಅಥವಾ ಇನ್ವೆಸ್ಟ್ಮೆಂಟಿಗೆ ಹಾಕಿದ್ರು ತುಂಬಾ ಬೇಗ ಫಾಸ್ಟ್ ಗ್ರೋಯಿಂಗು ಅಪ್ರಿಷಿಯೇಟ್ ಆಗುವಂತ ಜಾಗದಲ್ಲಿ ಮಾಡ್ಬೋದು ಅಪ್ರಿಸಿಯೇಷನ್. ಸರ್ ಇವಾಗ ನೋಡಿ, ಈಗ 40 ಫೀಟ್ ರೋಡ್ ಇರೋದು ನಮ್ಮ ಫ್ರಂಟ್ ಅಲ್ಲಿ 80 ಫೀಟ್ ರೋಡ್ ಆಗ್ತಾ ಇದೆ, ಬೋಗದೇವಿಂಗ್ ರೋಡ್ ಕನೆಕ್ಟ್ ಆಗ್ತಿದೆ. ಸೊ ದಿಸ್ ಇಸ್ ಆಲ್ರೆಡಿ ಅಪ್ರೂವ್ಡ್, ನಮ್ಮ ಲೇಔಟ್ ಪ್ಲಾನ್ ಅಲ್ಲೇನೆ ಅದು ತೋರಿಸಿದ್ದಾರೆ ಆಲ್ರೆಡಿ. ಸೊ ಹಾಗಾಗಿ ವೆರಿ ಶಾರ್ಟ್ಲಿ ನಿಮಗೆ ಇವಾಗ ಏನು ಇರೋ ಪ್ರೈಸಿಂಗ್ಸ್ಗಿಂತ ವಿತಿನ್ ಎ ಇಯರ್ ನಿಮಗೆ 500 ರೂಪೀಸ್ ಮಿನಿಮಮ್ ಅಂತೂ ಇನ್ಕ್ರೀಸ್ ಆಗುವಂತ ಚಾನ್ಸಸ್ ಇದೆ. 500 ಮಿನಿಮಮ್ ಇನ್ ಎ ಇಯರ್. ಒನ್ ಅಪ್ರಿಸಿಯೇಷನ್ ಅಂತೂ ಆಗೇ ಆಗುತ್ತೆ. ದಟ್ ಇಸ್ ಫಾರ್ ಶೋರ್. ಮೈಸೂರು ಅಂತೂ ತುಂಬಾನೇ ಫಾಸ್ಟ್ ಆಗಿ ಬೆಳೀತಾ ಇದೆ ಇವಾಗ. ಹ್ಯಾಪನಿಂಗ್, ಮೋಸ್ಟ್ ಹ್ಯಾಪನಿಂಗ್ ಪ್ಲೇಸ್ ನಾವು ಹೇಳ್ಬೋದು, ಕ್ಲೀನೆಸ್ಟ್ ಸಿಟಿ ಅಂತಾನು ಹೇಳ್ಬೋದು. ಹೌದು, ಇನ್ಫ್ರಾಸ್ಟ್ರಕ್ಚರ್ ತುಂಬಾ ಚೆನ್ನಾಗಿದೆ ಇಲ್ಲಿ. ಸೊ ಎಲ್ಲಾ ತರದ ಫೆಸಿಲಿಟೀಸ್ಗಳನ್ನು ಆಲ್ರೌಂಡ್ ನಿಮಗೆ ರಿಂಗ್ ರೋಡ್ಸ್ಗಳಾಗ್ಬೋದು, ಪೆರಿಫರಲ್ ರೋಡ್ಸ್ಗಳಾಗ್ಬೋದು, ಸೊ ಎಲ್ಲಾನು ತುಂಬಾ ಚೆನ್ನಾಗಿ ಪ್ಲಾನ್ ಮಾಡಿದ್ದಾರೆ ಮೈಸೂರಿಗೆ. ಸೊ ಯಾವಾಗ ಬ್ಯಾಂಗ್ಳೂರ್ ಮೈಸೂರು ಎಕ್ಸ್ಪ್ರೆಸ್ ಹೈವೇ ಇರೋದ್ರಿಂದ ನಮ್ಮ ಎಲ್ಲ ಬ್ಯಾಂಗ್ಳೂರಿಯನ್ಸ್ಗೂ ಮೈಸೂರಿಗೆ ಬಂದು ಸೆಟ್ಲ್ ಆಗಬೇಕು ಅಂತ ಆಸೆ ಈಡೇರ್ತಾ ಇದೆ. ಅವ್ರಿಗೆ ಏನು ಅನ್ಕೋತಾ ಇದ್ರೆ ದೇ ಆರ್ ಆಲ್ ಖುಷಿಯಾಗಿ ಇನ್ವೆಸ್ಟ್ ಮಾಡ್ತಿದ್ದಾರೆ. ಕೆಲವರು ಮೈಸೂರು ಅಂದ್ರೆ ಸಾಕು ಮಗ್ದಲ್ಲಿ ಹಂಗೆ ಕಳೆ ಬಂದ್ಬಿಡುತ್ತೆ. ಅಲ್ಲ, ಎಲ್ಲರಿಗೂ ಅಷ್ಟೇ ಹೆರಿಟೇಜ್ ಸಿಟಿ ಮೈಸೂರು ಅನ್ನೋದು. ಸೊ ಹಾಗಾಗಿ ಎಲ್ಲರಿಗೂ ಮೈಸೂರಿಗೆ ಬರಬೇಕು, ಸೆಟ್ಲ್ ಆಗಬೇಕು, ಒಂದು ನಮ್ಮ ಸೈಟ್ ಇರಬೇಕು, ಮನೆ ಇರಬೇಕು ಅಂತ ಹೇಳಿ ಪ್ರತಿಯೊಬ್ಬರೂ ಇಷ್ಟಪಡ್ತಿದ್ದಾರೆ. ಸೊ ಹಾಗಾಗಿ ಅವ್ರು ಬಂದು ಲೊಕೇಶನ್ ನೋಡಲಿ, ಲೇಔಟ್ ನೋಡಲಿ, ಡಾಕ್ಯುಮೆಂಟ್ಸ್ ನೋಡಲಿ, ಬ್ಯಾಂಕ್ ಲೋನ್ಸ್ ಬಗ್ಗೆ ತಿಳ್ಕೊಳ್ಳಿ, ಎಲ್ಲ ಚೆಕ್ ಮಾಡಿಕೊಂಡು ಬುಕಿಂಗ್ ಮಾಡ್ಕೊಳ್ಳಿ. ಅವರು ಮೇನ್ ಆಗಿ ಆಫೀಸ್ಗೆ ಒಂದ್ಸಲಿ ವಿಸಿಟ್ ಮಾಡಲಿ. ಅವ್ರಿಗೆ ಏನು ಬೇಕು ಡೀಟೇಲ್ಸು ನಾವು ಕೊಡ್ತೀವಿ. ಅವ್ರು ಬುಕಿಂಗ್ ಮಾಡೋಕೆ ಮುಂಚೆನೂ ಪ್ರತಿಯೊಂದು ಬ್ಯಾಂಕು ನಾವೇನು ಟೈಅಪ್ ಆಗಿದ್ದೀವಿ ಆ ಬ್ಯಾಂಕ್ ಅವ್ರ ಜೊತೆಗೆ ಮಾತಾಡಿಸ್ತೀವಿ. ಸೊ ಅವರ ಡೌಟ್ಸು ಕ್ಲಾರಿಫೈ ಮಾಡಿಕೊಂಡು ಅವ್ರಿಗೆ ಲೋನ್ ರಿಕ್ವೈರ್ಮೆಂಟ್ ಎಷ್ಟಿದೆ, ಎಲಿಜಿಬಿಲಿಟಿ ಏನಿದೆ ಅದೆಲ್ಲ ಚೆಕ್ ಮಾಡ್ಕೊಂಡು ಬುಕ್ ಮಾಡ್ಬೋದು. ಬುಕ್ ಮಾಡ್ಕೋಬಹುದು. ಟೋಕನ್ ಅಡ್ವಾನ್ಸ್ ಅಂತ ಏನು ಮಾಡ್ತೀರಾ? 1 ಲಕ್ಷ ಬುಕಿಂಗ್ ಅಮೌಂಟ್ 1 ಲ್ಯಾಕ್ ತಗೊಳ್ತೀವಿ ಸರ್ ನಾವು. ಯಾವ್ದಾದ್ರು ಪ್ಲಾಟ್ ಅವ್ರು ಸೆಲೆಕ್ಟ್ ಮಾಡಿದ್ರೆ ಬುಕಿಂಗ್ ಅಮೌಂಟ್ 1 ಲ್ಯಾಕ್ ತಗೊಳ್ತೀವಿ. ಅದರಲ್ಲಿ ಏನಾದ್ರೂ ಈಗ ಕಸ್ಟಮರ್ ರಿಕ್ವೈರ್ಮೆಂಟ್, ಈಗ ಅವ್ರ ಏನೋ ಒಂದು ಪರಿಸ್ಥಿತಿಲಿ ಈಗ ಬುಕಿಂಗ್ ಕ್ಯಾನ್ಸಲ್ ಮಾಡ್ಕೋಬೇಕು ಅಂತ ಇರ್ತಾರೆ, ಅಂತವ್ರಿಗೆ ಇವಾಗ ಏನಾದ್ರು ಯೂಶಲಿ ಏನಾಗುತ್ತೆ ಸರ್, ಯೂಶಲಿ ಏನಾಗುತ್ತೆ, ಯಾರು ಕ್ಯಾನ್ಸಲೇಷನ್ ಅಂತ ಹೇಳಿ ಬರಲ್ಲ. ಸೊ ನಾವು ಅಷ್ಟೇ ಅವ್ರು ಬುಕಿಂಗ್ ಮಾಡ್ಕೊಳ್ಳೋಕೆ ಮುಂಚೆನೆ ಅವ್ರು ಏನು ಬುಕಿಂಗ್ ಮಾಡ್ಕೊಳ್ತಾರಲ್ಲ, ಪ್ಲಾಟ್ ಯಾವ್ದಾದ್ರು ಸೆಲೆಕ್ಟ್ ಮಾಡಿದ್ರೆ 1 ಲ್ಯಾಕ್ ಬುಕಿಂಗ್ ಅಮೌಂಟ್ ತಗೊಳ್ತೀವಿ. 1 ವೀಕ್ to 10 days ಟೈಮ್ ಇರುತ್ತೆ ಅವ್ರ ಅಗ್ರಿಮೆಂಟ್ ಎಂಟರ್ ಆಗೋಕ್ಕೆ. ಅವ್ರು ಬುಕಿಂಗ್ ಮಾಡೋಕೆ ಮುಂಚೆನೆ ನಾವು ಅವ್ರು ಲೋನಿಗೆ ಹೋಗ್ತಾರೆ ಅಂತ ಹೇಳಿದ್ರೆ ಬ್ಯಾಂಕ್ ಅವ್ರ ಜೊತೆ ಕಮ್ಯುನಿಕೇಟ್ ಮಾಡ್ತೀವಿ. ಅವರಿಗೂ ಬ್ಯಾಂಕ್ ಅವ್ರ ನಂಬರ್ ಕೊಡ್ತೀವಿ. EMIs ಬಗ್ಗೆ ಆಗಲಿ, ಲೋನ್ ಎಲಿಜಿಬಿಲಿಟಿ ಬಗ್ಗೆ ಆಗಲಿ ಎಲ್ಲಾನು ತಿಳ್ಕೊಂಡು ಓಕೆ ಅಂದಮೇಲೆ ಬಂದು ಬುಕ್ ಮಾಡಿ ಅಂತ ಹೇಳಿ. ಬುಕಿಂಗ್ ಮಾಡಿ ಆದ್ಮೇಲೂ 1 to 10 days ಇರುತ್ತೆ ಅವ್ರ ಅಗ್ರಿಮೆಂಟ್ ಎಂಟರ್ ಆಗೋಕ್ಕೆ. ಸೊ ಅಷ್ಟರೊಳಗಡೆ ಏನಾದರೂ ಆದರೆ ಇಮಿಡಿಯೇಟ್ ಆಗಿ ಅವರು ರೀಫಂಡ್ ತಗೊಳ್ಬೋದು ಸರ್. ಆಯ್ತಾ? ಯಾಕಂದ್ರೆ ಲೋನ್ ಎಲಿಜಿಬಿಲಿಟಿ ಎಲ್ಲ ಚೆಕ್ ಮಾಡಿದ ಮೇಲೇನೆ ಅವರು ಬಂದು ಬುಕಿಂಗ್ ಮಾಡೋದ್ರಿಂದ ಸೊ ಕ್ಯಾನ್ಸಲೇಷನ್ ಚಾನ್ಸಸ್ ಆರ್ ವೆರಿ ಲೆಸ್. ಆ ಥರದ್ದು ಎಲ್ಲೋ 1% ಆಗ್ಬೋದು. ಆ ಥರದ್ದು ಏನಾದ್ರು 1% ಇದ್ರೆ ನಾವು ರೀಫಂಡ್ ಮಾಡ್ತೀವಿ. ಹಂಗೇನಾರು ಆಗಿ ಬೈ ಚಾನ್ಸ್ ಅವ್ರಿಗೆ ಮಾಡ್ಕೊಳಕ್ ಆಗ್ಲಿಲ್ಲ ಅನ್ನೋ ಪಕ್ಷದಲ್ಲಿ ಖಂಡಿತ ರೀಫಂಡ್ ಮಾಡ್ತೀವಿ ಸರ್. ಅದೇನು ಪ್ರಾಬ್ಲಮ್ ಇಲ್ಲ, ರೀಫಂಡ್ ಆಗುತ್ತೆ. ಕಸ್ಟಮರ್ ಇಲ್ಲಿ ಬೇಡ, ಈ ಲೊಕೇಶನ್ ಅಲ್ಲಿ ಬೇಡ, ಬೇರೆ ಲೊಕೇಶನ್ ಅಲ್ಲಿ ಬೇಕು ಅಂತ ಕೇಳ್ತಾರೆ, ಅಂತವ್ರಿಗೆ ಬೇರೆ ಸರ್ ಇವಾಗ ಏನಂತ ಹೇಳಿದ್ರೆ, ಇವಾಗ ನಮ್ದು ಇನ್ನೊಂದು ಅದಕ್ಕೆ ಮುಂಚೆ ನಮಗೆ ರಾಜ ಅವರೇನೇ ವಿಡಿಯೋ ಮಾಡಿದ್ರು, ನಮ್ಮ ಲೇಕ್ ವ್ಯೂ ಸಿಟಿ ಅಂತ ಹೇಳಿ ನಾವು ಕಂಪ್ಲೀಟ್ ಮಾಡಿದೀವಿ. ಸೊ ನಾನು ಸಿಲಿಕಾನ್ ಸಿಟಿ, KBL ಸಿಲಿಕಾನ್ ಸಿಟಿಯಲ್ಲಿ ಮಾಡಿದೆ. ಅದರಲ್ಲಿ ಸ್ವಲ್ಪ ಪ್ಲಾಟ್ಸ್ಗಳಿದೆ ಬಿಹೈಂಡ್ ಇನ್ಫೋಸಿಸ್. ಲೇಕ್ ವ್ಯೂ ಸಿಟಿ ನಮ್ದು ಇಲ್ವಾಲದ ಹತ್ರ ದೊಡ್ಡಕಾಡ್ನಹಳ್ಳಿಯಲ್ಲಿ ನಾವು ಮಾಡಿದ್ವಿ ಫಾರ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿ M Square ಅವ್ರದ್ದು ಪ್ರಾಜೆಕ್ಟ್ ಮಾಡಿದ್ವಿ. ಸೊ ಅದರಲ್ಲಿ ಇನ್ನೂ ಸ್ವಲ್ಪ ಫ್ಯೂ ಪ್ಲಾಟ್ಸ್ ಇದೆ. ಸೊ ಹಂಗೇನಾದ್ರೂ ಅವ್ರು ಸ್ವಲ್ಪ ಲೋ ಬಜೆಟ್ ಅಲ್ಲಿ ನೋಡ್ತಿದ್ದೀನಿ ಅಂತ ಹೇಳಿದ್ರೆ ಆ ಪ್ರಾಜೆಕ್ಟ್ಸ್ನ ನಾವು ತೋರಿಸ್ತೀವಿ. ಸೊ ನೋಡಿ, ಮೈಸೂರು ಕಡೆ ಯಾರಾದರೂ ಒಂದು ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾದ್ರೂ ಆಗಿರ್ಬೋದು, ಮನೆ ಕಟ್ಕೊಳ್ಳೋಕ್ಕೆ ಯಾರಾದರೂ ಜಾಗನ ಹುಡುಕ್ತಾ ಇದ್ರೆ ಸೊ ಮೇಡಮ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಗೆ ಈ ಕಡೆ ಈ ಜಾಗದಲ್ಲಿ ಬೇಡ ಅಂತಂದ್ರೆ ನಿಮ್ಗೆ ಎಲ್ಲಿ ಸೂಕ್ತ ಅಂತ ಅನ್ಸುತ್ತೋ ಒಂದಷ್ಟು ಆಪ್ಷನ್ಸ್ ಕೊಡ್ತೀವಿ ನಾವು. ನೀವು ಎಲ್ಲಿ ಬೇಕಾದ್ರೂ ನೀವು ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತೀನಿ. ಮೇಡಮ್ ಇವಾಗ ಫೈನಲ್ ಪ್ರೈಸ್ಗೆ ಬಂದ್ಬೋಣ. ಪ್ರೈಸ್ ಏನು ಕೊಟ್ಟು ಮಾಡ್ತೀರಾ ಸರ್? ನಮ್ದು ಇದು ಮೂಡ ಪ್ರಾಜೆಕ್ಟ್ ಬಂದು ಪ್ರೈಸಿಂಗ್ಸ್ 4500 ಇದೆ.
ಸ್ಕ್ವೇರ್ ಫೀಟ್ ಇದೆ. ಕೊಡ್ಬೋದಾ? ನಿಮಗೆ ಸ್ಲೈಟ್ಲಿ ನೆಗೋಷಿಯಬಲ್ 100% ಚೆಕ್ ಮಾಡ್ಕೊಂಡು ಕೊಡ್ಬೋದು. ಅವ್ರ ಅಕ್ಕಪಕ್ಕ ಚೆಕ್ ಮಾಡ್ಲಿ ಏನ್ ನಡೀತಾ ಇದೆ ಅಂತ ಹೇಳ್ಬಿಟ್ಟು ನಾವು ಅಷ್ಟೇ ಇನ್ವೆಸ್ಟ್ ಮಾಡ್ಬೋದು. ಖಂಡಿತ ಮಾಡ್ಕೊಡ್ತೀವಿ ಸೊ ನಾವು. ಅದು ಫಿಕ್ಸ್ ಅಂತೂ ಇರಲ್ಲ, ನೆಗೋಷಿಯಬಲ್. So, ನಿಮ್ಮ ರೆಫರೆನ್ಸ್ ಅಲ್ಲಿ ಬಂದ್ರೆ ಖಂಡಿತ ಇನ್ವೆಸ್ಟ್ ಮಾಡ್ತೀವಿ ನಾವು. ಖಂಡಿತ ಮಾಡ್ಕೊಡ್ತಾರೆ, ಬರಬೇಕು, ಟ್ರಸ್ಟ್ ಮಾಡ್ಬೋದು ವೀಕ್ಷಕರೇ. ಸೊ ಲಾಸ್ಟ್ ಟೈಮ್ ಕೂಡ ನಾನು ವಿಡಿಯೋ ಮಾಡಿದ್ದೆ, ಚೆನ್ನಾಗಿ ರೆಸ್ಪಾನ್ಸ್ ಕೂಡ ಬಂತು. ಸೊ ಇದನ್ನ ಇದೇ ಥರ ಇವರು ನಮ್ಮನ್ನ ಕರಿತಾ ಇರಬೇಕು, ಇದೇ ಥರ ಪ್ರಾಜೆಕ್ಟ್ ಕೊಡ್ತಾ ಇರಬೇಕು. ಸೊ ಮೈಸೂರು ಕಡೆ ಯಾರೆಲ್ಲ ನೀವು ಸೈಟ್ಗೆ ಇನ್ವೆಸ್ಟ್ಮೆಂಟ್ಗೆ ಅಂತ ನೋಡ್ತಾ ಇದ್ರೆ ಇದೊಂದು ಬೆಟರ್ ಆಪ್ಷನ್ ಅಂತ ಹೇಳ್ಬೋದು. ಸ್ಕ್ರೀನ್ ಮೇಲೆ ನಂಬರ್ನ ಕೊಟ್ಟಿದ್ದೀನಿ ಮೇಡಮ್ದು, ಲೇಔಟ್ದು ಲೊಕೇಶನ್ ಕೂಡ ಕೊಟ್ಟಿದ್ದೀನಿ, ಚೆಕ್ ಮಾಡಿ. ಆಫೀಸ್ ಲೊಕೇಶನ್ ಕೂಡ ಕೊಟ್ಟಿದ್ದೀನಿ. ಫ್ರೀ ಕ್ಯಾಬ್ ಫೆಸಿಲಿಟಿ ಕೂಡ ಇರೋದ್ರಿಂದ ಬನ್ನಿ, ವಿಸಿಟ್ ಮಾಡಿ, ಟೈಮ್ ತಗೊಳ್ಳಿ, ಫ್ಯಾಮಿಲಿ ಸಮೇತ ಬಂದು ವಿಸಿಟ್ ಮಾಡಿ ನೀವು. ದೆನ್ ಯು ಕ್ಯಾನ್ ಟೇಕ್ ಎ ಕಾಲ್. ಇಲ್ಲೇನು ಕಂಪಲ್ಷನ್ ಇಲ್ಲ, ಬಂದವರೆಲ್ಲ ತಗೊಳ್ಳೇಬೇಕು ಅನ್ನೋ ಆಪ್ಷನ್ಸ್ ಇಲ್ಲ. ಅವ್ರಿಗೊಂದು ಐಡಿಯಾ ಬರುತ್ತೆ, ಬಂದು ಫ್ಯಾಮಿಲಿ ವಿಸಿಟ್ ಮಾಡಿದಾಗ ಅವ್ರಿಗೊಂದು ಐಡಿಯಾ ಬರುತ್ತೆ. ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ ಅವ್ರ ಬಜೆಟ್ಗೆ. ಸೊ ಏನಿದೆ ಇಲ್ಲಿ ನಮಗೆ 950 ಸ್ಕ್ವೇರ್ ಫೀಟ್ಸ್ ಇಂದ ಏನು ಪ್ಲಾಟ್ಸ್ ಇದೆ ಅಂತ ಹೇಳ್ತಿದ್ನಲ್ಲ, ಸೊ ಅಲ್ಲಿಂದ ಇದೆ. ಅವರು ಯಾವ ಬಜೆಟಲ್ಲಿ ನೋಡ್ತಿದ್ದಾರೆ ಅಂತ ಹೇಳಿದ್ರೆ ಆ ಬಜೆಟ್ ಅವ್ರು ಫಿಕ್ಸ್ ಆಗ್ಬೋದು. 950 ಸ್ಕ್ವೇರ್ ಫೀಟ್ 1500 3050 ಇದೆ ನಮ್ಮ ಹತ್ರ. ಸೊ ಕೆಲವೊಂದು ಅದಕ್ಕಿಂತ ದೊಡ್ಡ ಡೈಮೆನ್ಷನ್ಸ್ಗಳು ಇದೆ. ಸೊ ಅವ್ರಿಗೆ ಯಾವುದು ಸೂಟಬಲ್ ಅನ್ಸುತ್ತೆ ಅವರ ಟೇಸ್ಟ್ ಪ್ರಕಾರ ಅವ್ರು ಚಾಯ್ಸ್ ಮಾಡ್ಕೋಬೋದು. ಸೊ ನೋಡಿ, ಇವತ್ತಿನ ವಿಡಿಯೋ ಇದಾಗಿತ್ತು. ಸೊ ಆದಷ್ಟು ವಿಡಿಯೋ ಶೇರ್ ಮಾಡಿ ಅಂತ ಕೇಳ್ತೀನಿ. ಫ್ರೆಂಡ್ಸ್ ಫ್ಯಾಮಿಲಿಗೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಏನಾದರೂ ಡೀಟೇಲ್ಸ್ ಏನಾದ್ರು ಮಿಸ್ ಆಗಿತ್ತು ಅಂತಂದ್ರೂ ಮೇಡಮ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾ, ಸೊ ಮುಂದಿನ ವಿಡಿಯೋದಲ್ಲಿ ಇದೇ ಥರ ರಿಲೇಟೆಡ್ ಆಗಿರೋ ವಿಡಿಯೋಗಳ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸೊ ಅಲ್ಲಿವರೆಗೂ ನಮಸ್ತೆ ಅಂತ ಹೇಳ್ತಾ ಮೇಡಮ್, ಥ್ಯಾಂಕ್ ಯು ಸೊ ಮಚ್. ಫುಲ್ ಡೀಟೇಲ್ಸ್. ಥ್ಯಾಂಕ್ ಯು ಸೊ ಮಚ್.